ಸೊ ಹಾಗಾದ್ರೆ ಯಾರೆಲ್ಲ ಈ ಕಾಂಟ್ರಸೆಪ್ಟಿವ್ ಇಂಪ್ಲಾಂಟ್ಸ್ ನ ಯೂಸ್ ಮಾಡಬಹುದು? ಕಾಂಟ್ರಸೆಪ್ಟಿವ್ ಇಂಪ್ಲಾಂಟ್ಸ್ ನ ಮದ್ವೆ ಆಗಿರೋರು ಯೂಸ್ ಮಾಡಬಹುದು, ಮದ್ವೆ ಆಗ್ಲಾರ್ದೆ ಇರೋರು ಯೂಸ್ ಮಾಡಬಹುದು. ಒಂದ್ ಮಗು ಆಗ್ಬಿಟ್ಟು ಎರಡನೇ ಮಗುವಿಗೆ ಅಂತರ ಕೊಡ್ಬೇಕು ಅಥವಾ ಬರ್ತ್ ಸ್ಪೇಸಿಂಗ್ ಅಂತ ಹೇಳ್ತೀವಿ, ಆ ತರ ಸ್ಪೇಸಿಂಗ್ ಕೊಡ್ಬೇಕು ಅನ್ನೋದು ಅವರು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಅಥವಾ 2 ಮಕ್ಕಳು ಆದ್ಮೇಲೆ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಈಗಲೇ ಯೋಚನೆ ಮಾಡ್ತಾ ಇದೀವಿ, ಇನ್ನೂ ಅದ್ರ ಬಗ್ಗೆ ರೆಡಿ ಇಲ್ಲ ಅನ್ನೋರು ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಅಬಾರ್ಷನ್ ಆದವ್ರಿಗೆ ಹೇಗೆಂದ್ರೆ ಮೆಡಿಕಲ್ ಅಬಾರ್ಷನ್ ಆದ್ಮೇಲೆ 3 ದಿವಸದ ಮೇಲೆ ಎನಿ ಟೈಮ್ ಅದನ್ನ ಯೂಸ್ ಮಾಡಬಹುದು. ಅಥವಾ ಸರ್ಜಿಕಲ್ ಅಬಾರ್ಷನ್ ಆಗ್ತಿದಂಕ್ಲೇನೆ ನಾವು ಅದನ್ನ ಇನ್ಸರ್ಟ್ ಮತ್ತೆ ಅದನ್ನ ಲೋಕಲ್ ಅನಸ್ತೇಷಿಯಾ ಕೊಟ್ಬಿಟ್ಟು ಇನ್ಸರ್ಟ್ ಮಾಡಬಹುದು. ಆಮೇಲೆ ಇದು ಬಿಟ್ರೆ ಇದರಲ್ಲಿ ಆಗುವಂತಹ ಸೈಡ್ ಎಫೆಕ್ಟ್ಸ್ ಗಳು ಅಥವಾ ಎಲ್ಲರೂ ಗಾಬರಿ ಆಗುವಂತದ್ದು ಏನಪ್ಪಾ ಅಂತಂದ್ರೆ ಅದು ಸಿಗುತ್ತಾ ಅಥವಾ ಅದು ಕಾಣಿಸತ್ತಾ ಅಂತ. ಅದು ಯೂಶಲಿ ಸ್ಕಿನ್ ಒಳಗಡೆ ನಾವು ಅದನ್ನ ಇಂಪ್ಲಾಂಟ್ ಮಾಡಿರ್ತೀವಿ, ಅದು ಹಾಕುವಾಗ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಹಾಕೋದ್ರಿಂದ ಅದರಲ್ಲಿ ಏನು ಪೇನ್ ಇರೋದಿಲ್ಲ, ಅದು ಯೂಶಲಿ ಕಾಣಿಸೋದು ಇಲ್ಲ. ಬಟ್ ಅದನ್ನ ನೀವು ಟಚ್ ಮಾಡ್ಕೊಂಡು ಫೀಲ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಫೀಲ್ ಆಗುತ್ತೆ. ಬಟ್ ಇದರಲ್ಲಿ ಗಾಬರಿ ಆಗುವಂತದ್ದು ಏನೂ ಇಲ್ಲ. ಆಮೇಲೆ ಹಾಲು ಕುಡಿಸೋ ತಾಯಂದ್ರಿಗೆ ಇದು ಸೇಫ್ ಆಗಿರುತ್ತೆ, ಬಿಕಾಸ್ ಇದು ಪ್ರೊಜೆಸ್ಟ್ರಾನ್ ಓನ್ಲಿ ಕಾಂಟ್ರಸೆಪ್ಟಿವ್ ಇರೋದ್ರಿಂದ ಇದು ಹಾಲಿನ ಪ್ರಮಾಣ ಅಥವಾ ಹಾಲಿನ ಕ್ವಾಲಿಟಿ ಮೇಲೆ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಆಕ್ಚುಲಿ ಬೆಸ್ಟ್ ಅಂತ ಹೇಳ್ಬೋದು. ಒಂದ್ ಮಗುವಿಂದ ಇನ್ನೊಂದ್ ಮಗುವಿಗೆ ಅಂತರ ಕಾಪಾಡ್ಕೋಬೇಕು ಅನ್ನುವಾಗ ಪ್ರೊಜೆಸ್ಟ್ರಾನ್ ಓನ್ಲಿ ಕಾಂಟ್ರಸೆಪ್ಟಿವ್ ಯೂಶಲಿ ಚೆನ್ನಾಗಿ ಯೂಸ್ ಆಗುತ್ತೆ. ಆಮೇಲೆ ಇದನ್ನ ನೀವು ಕೆಲವು ಮಾತ್ರೆಗಳೆಲ್ಲ ಬರುತ್ತೆ, ದಿನ ನೆನ್ಪಿಟ್ಕೋಬೇಕು, ಇವತ್ತು ತಗೊಳ್ಬೇಕು, ನಾಳೆ ತಗೊಳ್ಬೇಕು, ಒಂದ್ ದಿವಸ ಮರೆತ್ರೆ 2ನೇ ದಿವಸ 2 ಮಾತ್ರೆಗಳು ನುಂಗ್ಬೇಕು, ಆ ತರ ಎಲ್ಲ ನೆನ್ಪಿಟ್ಕೊಂಡು ತಗೊಳ್ಳೋ ಅಂತ ಕಷ್ಟಗಳೆಲ್ಲ ಇದ್ರಲ್ಲಿ ಇರೋದಿಲ್ಲ. ಇದು ಒಂದ್ ಸಲ ನಾವು ಇಂಪ್ಲಾಂಟ್ ಮಾಡಿ ಬಿಟ್ರೆ 3 ವರ್ಷದವರೆಗೂ ಅದು ಕೆಲಸ ಮಾಡ್ತಾ ಇರುತ್ತೆ. ಆಮೇಲೆ ಅದನ್ನ ಬೇಕಿದ್ರೆ ಎನಿ ಟೈಮ್ ತೆಗೆಸ್ಕೊಳ್ಬಹುದು ಅಥವಾ 3 ವರ್ಷ ಆದ್ಮೇಲೆ ಬೇಕಾದ್ರೆ ತೆಗೆಸ್ಕೊಳ್ಬಹುದು. ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಮಾಹಿತಿ ಬೇಕು ಅಥವಾ ನೀವು ಅದನ್ನ ಯಾವಾಗ ಅಳವಡಿಸ್ಕೊಳ್ಬಹುದು ಅಂದ್ರೆ, ನಾವು ಪೀರಿಯಡ್ಸ್ ಆಗಿದ್ದು ಎನಿ ಡೇ ಅಳವಡಿಸಬಹುದು. ಇದು ಈ ತರಾನೇ ಈಗ ಕಾಪರ್ಟಿ ಎಲ್ಲ ಹಾಕುವಾಗ 4th ಡೇ ಅಥವಾ 5th ಡೇ ನಾವು ಹಾಕ್ತಿವಿ, ರಿಮೂವ್ ಮಾಡುವಾಗ್ಲೂ ಅದೇ ತರ, ಆ ತರ ಏನೂ ಇರೋದಿಲ್ಲ. ಇದು ಇರ್ರೆಸ್ಪೆಕ್ಟಿವ್ ಆಫ್ ದ ಮೆನ್ಸ್ಟ್ರುಯಲ್ ಸೈಕಲ್ ಎನಿ ಟೈಮ್ ಅದನ್ನ ಇನ್ಸರ್ಟ್ ಮಾಡಬಹುದು, ಎನಿ ಟೈಮ್ ಅದನ್ನ ರಿಮೂವ್ ಮಾಡಬಹುದು. ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ತೀನಿ.